ಬೋರ್ಡ್ ಎಕ್ಸಾಮ್ ನಡೆಸಲು ಸರ್ಕಾರಕ್ಕೆ ಇದೀಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಪರೀಕ್ಷೆ ನಡೆಸಲು ಸರ್ಕಾರಕ್ಕೆ ಹೈಕೋರ್ಟ್ನಿಂದ ಅನುಮತಿಯನ್ನ ನೀಡಲಾಗಿದೆ. 5, 8, 9, 11ನೇ ತರಗತಿ ಪರೀಕ್ಷೆ ನಡೆಸಲು ಅನುಮತಿಯನ್ನ ಹೈಕೋರ್ಟ್ ನೀಡಿದೆ. ಲಕ್ಷಾಂತರ ಮಕ್ಕಳಲ್ಲಿ ಇದ್ದಂತಹ ಗೊಂದಲಕ್ಕೆ ಇದೀಗ ಕೊನೆಗೂ ತೆರೆ ಬಿದ್ದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಗತಿ, ಈಗಷ್ಟೇ ಸುದ್ದಿ ಬಂದಿರುವಂತದ್ದು ಬೋರ್ಡ್ ಎಕ್ಸಾಮ್ ನಡೆಸಲು ಸರ್ಕಾರಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಪ್ರೀತಿ, ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹೇಳುತ್ತಾ ಹೋಗೋದಾದ್ರೆ, ಈ ಬೋರ್ಡ್ ಎಕ್ಸಾಮ್ ನಡೆಯುತ್ತಾ ನಡೆಯಲ್ವಾ ಅನ್ನುವಂತಹ ಒಂದು ಗೊಂದಲ ಸಾಕಷ್ಟು ಮಕ್ಕಳಲ್ಲಿ ಇತ್ತು. ಸಾಕಷ್ಟು ಲಕ್ಷಾಂತರ ಮಕ್ಕಳು ಎಕ್ಸಾಮ್ ನಡೆಯುತ್ತಾ ನಡೆಯಲ್ವಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ರು. ಯಾಕಂದ್ರೆ 2 ಎಕ್ಸಾಮ್ ನಡೆದಿತ್ತು. ಬಟ್ 2 ಎಕ್ಸಾಮ್ ನಡೆದ ಮೇಲೆ ಖಾಸಗಿ ಶಾಲೆಗಳ ಒಕ್ಕೂಟ ಮತ್ತೆ ಕೋರ್ಟ್ಗೆ ಹೋಗಿರೋದ್ರ ಎಫೆಕ್ಟ್ ಏನಾಯ್ತು, ಎಕ್ಸಾಮ್ ಸ್ಟಾಪ್ ಆಯ್ತು. 4 ಎಕ್ಸಾಮ್ ಪೋಸ್ಟ್ಪೋನ್ ಆಯ್ತು, ಮತ್ತೆ ಕೋರ್ಟ್ ನಲ್ಲಿತ್ತು ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ತೀರ್ಪು ಬಂತು. ಸೊ ಸದ್ಯ ಹೈಕೋರ್ಟ್ ಏಕಸದಸ್ಯ ಪೀಠ ಹಿಂದೆ ಏನ್ ತೀರ್ಪು ಕೊಟ್ಟಿತ್ತು ಅಂದ್ರೆ ಸರ್ಕಾರ ಬೋರ್ಡ್ ಎಕ್ಸಾಮ್ ಅನ್ನ ಮಾಡೋ ಹಾಗಿಲ್ಲ ಅನ್ನುವಂತಹ ತೀರ್ಪು ಏನಿತ್ತು, ಆ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ವಿಭಾಗೀಯ ಪೀಠಕ್ಕೆ ಅರ್ಜಿ ಹಾಕಿತ್ತು. ಸದ್ಯ ಈಗ ವಿಭಾಗೀಯ ಪೀಠದಲ್ಲಿ ತೀರ್ಪು ಬಂದಿದ್ದು ಈ ಒಂದು ಎಕ್ಸಾಮ್ ಅನ್ನ ನಡೆಸಬಹುದು ಅನ್ನುವಂತಹ ಒಂದು ಫಲಿತಾಂಶ ಸಿಕ್ಕಿದೆ. ಸೊ ಈ ಆದೇಶಕ್ಕೂ ಕೂಡ ತಡೆಯಾಜ್ಞೆ ಕೊಡಿ ಅಂತ ಖಾಸಗಿ ಶಾಲೆಗಳ ಒಕ್ಕೂಟ ಅಲ್ಲೇ ಮನವಿ ಮಾಡಿದ್ರು. ಬಟ್ ಅವರ ಒಂದು ಮನವಿಯನ್ನ ವಿಭಾಗೀಯ ಪೀಠ ತಿರಸ್ಕಾರ ಮಾಡಿದೆ. ಮುಂದೆ ನೆಕ್ಸ್ಟ್ ಇಯರ್ ಎಕ್ಸಾಮ್ ಮಾಡುವಾಗ ಈ ಬೋರ್ಡ್ ಎಕ್ಸಾಮ್ ಬಗ್ಗೆ ಬೇಕಾ ಬೇಡವಾ ಅಂತ ಅದನ್ನ ಸಮಾಲೋಚನೆ ನಡೆಸಿ ಅದಕ್ಕೆ ಒಂದು ಕ್ರಮವನ್ನ ತೆಗೆದುಕೊಳ್ಳಿ ಅನ್ನುವಂತಹ ಆದೇಶವನ್ನ ಕೊಟ್ಟಿರುವಂತದ್ದು. ಸದ್ಯ ಈಗ ಏನು ಅಪ್ಡೇಟ್ ಅಂತ ಹೇಳಿದ್ರೆ, ಎಕ್ಸಾಮ್ ಅನ್ನ ನಡೆಸಬಹುದು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅದಕ್ಕೆ ಸರ್ಕಾರ ಸಿದ್ಧತೆಯನ್ನ ನಡೆಸಿಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಬಟ್ ಈ ಬೋರ್ಡ್ ಎಕ್ಸಾಮ್ ವಿಚಾರವಾಗಿ ಖಾಸಗಿ ಶಾಲೆಗಳ ಒಕ್ಕೂಟ ರುಪ್ಸ ಎಡವಟ್ಟು ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಎಕ್ಸಾಮ್ ಡೇಟ್ ಅಂದ್ರೆ ಎಕ್ಸಾಮ್ ಮಾಡ್ತೀವಿ ಅಂತ ಅನೌನ್ಸ್ ಆಗಿರೋದು ಲಾಸ್ಟ್ ಇಯರ್ 2023 ಅಕ್ಟೋಬರ್ 6 ಹಾಗೆ ಅನೌನ್ಸ್ ಆಗಿತ್ತು. ಸೊ ಆ ಸಂದರ್ಭದಲ್ಲಿ ಇವ್ರು ಏನಾದ್ರು ಕೋರ್ಟ್ಗೆ ಹೋಗಿ ಆ ಸಂದರ್ಭದಲ್ಲಿ ಈ ವಿಚಾರವನ್ನ ಬಗೆಹರಿಸ್ಕೊಳ್ಬೇಕಾಗಿತ್ತು. ಅದೆಲ್ಲವುದನ್ನ ಬಿಟ್ಟು ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿ ಎಕ್ಸಾಮ್ ಹತ್ತತ್ರ ಬರ್ತಾ ಇರುವಂತಹ ಸಂದರ್ಭದಲ್ಲಿ, ಪರೀಕ್ಷೆ ಆಗುವಂತಹ ಸಂದರ್ಭದಲ್ಲಿ ಕೋರ್ಟ್ ಮೆಟ್ಟಿಲೇರಿ ಆ ಪರೀಕ್ಷೆ ರೆಸ್ಯೂಮ್ ಆಗಿ ಇದೊಂಥರ ಖಾಸಗಿ ಶಾಲೆಗಳ ಒಕ್ಕೂಟ ವರ್ಸಸ್ ಸರ್ಕಾರ ಅನ್ನುವಂತಹ ಒಂದು ಜಿದ್ದಿಗೆ ಜಿದ್ದವರ ಹಾಗೆ ಒಬ್ರಿಂದ ಒಬ್ರು ಕೋರ್ಟ್ಗೆ ಹೋಗ್ತಾ ಇದ್ರು. ಸೊ ಇದರಿಂದ ಮಕ್ಕಳು ಸಾಕಷ್ಟು ಸಮಸ್ಯೆಯನ್ನ ಎದುರಿಸಿದ್ರು. ಸುಮಾರು 20 ಲಕ್ಷಕ್ಕೂ ಅಧಿಕ ಮಕ್ಕಳು ಈ ಎಕ್ಸಾಮ್ ಆಗುತ್ತಾ ಆಗಲ್ವಾ, ರಜೆ ಸಿಗುತ್ತಾ ಸಿಗಲ್ವಾ, ರಜೆ ಸಿಕ್ಕಿದ್ರೆ ನಾವು ರಜೆ ಮುಗಿದ ಮೇಲೆ ಎಕ್ಸಾಮ್ ಮಾಡ್ತಾರ, ಈಗ ಮಂಡೆಯಿಂದ SSLC ಎಕ್ಸಾಮ್ ಇದೆ, ಸೊ ಈ ಮಧ್ಯೆ ಈ ಮಕ್ಕಳ ಎಕ್ಸಾಮ್ ಹೇಗ್ ಮಾಡ್ತಾರೆ, ಈ ತರಹದ ಸಾಕಷ್ಟು ಗೊಂದಲಗಳಿತ್ತು. ಸೊ ಅದೆಲ್ಲದಕ್ಕೂ ಕೂಡ ಈಗ ತೆರೆ ಬಿದ್ದಿರುವಂತದ್ದು. ಬೋರ್ಡ್ ಎಕ್ಸಾಮ್ ಅನ್ನ ನಡೆಸೋದಕ್ಕೆ ಹೈಕೋರ್ಟ್ ಅನುಮತಿ ಕೊಟ್ಟಿದೆ. ಆದ್ರೆ ಸರ್ಕಾರ ಹೇಗೆ ಎಕ್ಸಾಮ್ ಅನ್ನ ಮಾಡುತ್ತೆ ಅನ್ನುವಂಥದ್ದು ಸದ್ಯ ಇರುವಂತಹ ಕ್ಯೂರಿಯಾಸಿಟಿ. ಪ್ರೀತಿ, ಪ್ರಗತಿ, ಈಗ ಆಲ್ರೆಡಿ 2 ಎಕ್ಸಾಮ್ ನಡೆದಿದೆ. ಈಗ ಮತ್ತೆ ಅದೇ ಎಕ್ಸಾಮ್ ಸ್ಟಾರ್ಟಿಂಗ್ ಇಂದ ಮಾಡ್ತಾರಾ ಹೇಗೆ ಅಂತ? ಇಲ್ಲ, ಈಗ ಆಲ್ರೆಡಿ ಆಗಿರುವಂತಹ 2 ಎಕ್ಸಾಮ್ ಏನಿದೆ ಅದು ಆಲ್ರೆಡಿ ಆಗಿದೆ. ಸೊ ಮತ್ತೆ ಉಳಿದಂತಹ 4 ಸಬ್ಜೆಕ್ಟ್ ಏನಿದೆ ಅಂದ್ರೆ ಈಗ ಆಗಿರುವಂತದ್ದು ಪ್ರಥಮ ಮತ್ತೆ ದ್ವಿತೀಯ ಭಾಷೆಯ ಎಕ್ಸಾಮ್ಗಳು. ಸೊ ಉಳಿದಂತಹ 4 ಸಬ್ಜೆಕ್ಟ್ ನ ಎಕ್ಸಾಮ್ ಅನ್ನ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಅದು ಯಾವಾಗ ಮಾಡ್ತಾರೆ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಲೋಕಸಭಾ ಚುನಾವಣೆ ಎಲೆಕ್ಷನ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಅದರ ಮಧ್ಯೆ ಸೋಮವಾರದಿಂದ SSLC ಎಕ್ಸಾಮ್ ಕೂಡ ಇದೆ. ಮಾರ್ಚ್ 25 ಇಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ 6 ಕೂಡ ಎಕ್ಸಾಮ್ ಇರುತ್ತೆ. ಈ ಮಧ್ಯೆ ಹೇಗೆ ಈ ಮಕ್ಕಳಿಗೆ ಎಕ್ಸಾಮ್ ಮಾಡ್ತಾರೆ ಅನ್ನುವಂಥದ್ದೇ ಸದ್ಯ ಇರುವಂತಹ ಸವಾಲು. ಸೊ ಇದನ್ನೇ ಪ್ರಶ್ನೆ ಮಾಡ್ತಾ ಇರುವಂತದ್ದು ಬಹುತೇಕ ಶಾಲಾ ಶಿಕ್ಷಕರು ಕೂಡ, ಹೇಗೆ ಎಕ್ಸಾಮ್ ಮಾಡ್ತಾರೆ ಅಂತ. ಸೊ ಈ ಆಗಿರುವಂತಹ 2 ಸಬ್ಜೆಕ್ಟ್ ಏನಿರುತ್ತೆ ಇದಕ್ಕೆ ರೀ ಎಕ್ಸಾಮ್ ಇರೋದಿಲ್ಲ, ಇದು ಆಲ್ರೆಡಿ ಆಗಿದೆ. ಉಳಿದಂತಹ 4 ಸಬ್ಜೆಕ್ಟ್ಗಳೇನಿರುತ್ತೆ ಆ ಎಕ್ಸಾಮ್ಗಳು ನಡೆಯುತ್ತೆ. ಪ್ರೀತಿ, ಓಕೆ, ಥ್ಯಾಂಕ್ ಯು ಪ್ರಗತಿ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.